ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಮೂಡಿಸಿದ ಮುಡಾ ಪ್ರಕರಣ ಸಿಎಂರನ್ನ ಗಂಡಾಂತರಕ್ಕೆ ಸಿಲುಕಿಸಿದಂತಹ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಸಿಎಂಗೆ ಕ್ಲೀನ್ ಚಿಟ್. ಇದು ನ್ಯಾಯಾಲಯದ ಆದೇಶ ಅಲ್ಲ, ಒಂದು ತಿಳ್ಕೊಳ್ಳಿ. ಲೋಕಾಯುಕ್ತ ತನಿಖಾ ವರದಿ, ಆ ವರದಿಯಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದೆ. ಆದರೆ ಇದೇ ಜನವರಿ 27ನೇ ತಾರೀಕು ಧಾರವಾಡದ ಘನ ನ್ಯಾಯಾಲಯ ಒಂದು ನಿರ್ಧಾರ ಮಾಡುತ್ತೆ. ಆ ನಿರ್ಧಾರದಲ್ಲಿ ಏನಿರುತ್ತೋ ಅದು ನಿರ್ಣಾಯಕ ಆಗುತ್ತೆ. ಡಿನೋಟಿಫೈ ಮಾಡುವಾಗ ಅಧಿಕಾರಿಗಳ ನಿಯಮ ಉಲ್ಲಂಘನೆ, ಮುಡಾ ಆಯುಕ್ತರು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ. ಲೋಕಾಯುಕ್ತ ತನಿಖೆಯಲ್ಲಿ ಅಧಿಕಾರಿಗಳಿಗೆ ತೀವ್ರ ಮುಖಭಂಗ ಆಗಿದೆ. ರಾಜ್ಯದಲ್ಲಿ ಸಂಚಲನ ಮೂಡಿಸಿದ್ದ ಮುಡಾ ಪ್ರಕರಣ ಹಗರಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖೆಯಲ್ಲಿ ಅಧಿಕಾರಿಗಳಿಗೆ ಮುಖಭಂಗ ಆಗಿದೆ. ಇದರಲ್ಲಿ ಲೋಕಾಯುಕ್ತರ ತನಿಖಾ ವರದಿಯಲ್ಲಿ ಸಿದ್ದರಾಮಯ್ಯರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿದ್ದರಾಮಯ್ಯ ಆರೋಪಿನೂ ಅಲ್ಲ, ಸಿದ್ದರಾಮಯ್ಯ ಅಪರಾಧಿನೂ ಅಲ್ಲ ಅನ್ನೋ ರೀತಿಯಲ್ಲಿ ಬಂದಿದೆ ಈ ತನಿಖಾ ವರದಿ. ಆದರೆ ಇದು ಅಂತಿಮ ಆಗೋದಿಲ್ಲ. ಧಾರವಾಡದ ನ್ಯಾಯಪೀಠ ಇದೇ ತಿಂಗಳು 27ನೇ ತಾರೀಕು ಮುಡಾ ಪ್ರಕರಣದ ವಾದ ವಿಚಾರಣೆ ನಡೆಯುತ್ತೆ. ಅದು ನಿರ್ಣಾಯಕ ಆಗುತ್ತೆ. ಇದು ಲೋಕಾಯುಕ್ತ ಎನ್ನುವಂತಹದ್ದು ರಾಜ್ಯ ಸರ್ಕಾರದ ಅಧೀನಕ್ಕೆ ಬರುವಂತಹದ್ದು. ಅವರ ತನಿಖಾ ವರದಿಯಲ್ಲಿ ನಿರೀಕ್ಷಿತ, ಅದು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂತಹ ಒಂದು ವರದಿನೇ. ಆಡಳಿತಾರೂಢ ಕಾಂಗ್ರೆಸ್, ಅದರ ಅರ್ಥ ನಾವು ಲೋಕಾಯುಕ್ತ ಕಾಂಗ್ರೆಸ್ನ ತಾಳ ಕುಣಿತಾ ಇದೆ ಎನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇಲ್ಲ. ಬಟ್ ಸ್ವಾಭಾವಿಕವಾಗಿ ಆಡಳಿತಾರೂಢ ಪಕ್ಷ ಒಂದು ಪಕ್ಷ ಇದ್ದಾಗ ಆ ಪಕ್ಷದ ಕೆಳಗಿರ್ತಕ್ಕಂಥ ಎಲ್ಲ ತನಿಖಾ ಸಂಸ್ಥೆಗಳ ಮೇಲೆ ಅನುಮಾನ ವ್ಯಕ್ತಪಡಿಸೋದು ಸಹಜ. ವಿರೋಧ ಪಕ್ಷದವರು ಅದೇ ಹೇಳ್ತಾ ಇರೋದು. ಈವನ್ ಸ್ನೇಹಮಯಿ ಕೃಷ್ಣ ಕೂಡ ಅದೇ ಆರೋಪವನ್ನು ಮಾಡಿದ್ರು. ನಾವು ಲೋಕಾಯುಕ್ತ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಈ ಮುಡಾ ಹಗರಣವನ್ನು ಸಿಬಿಐಗೆ ವರ್ಗಾಯಿಸಬೇಕು, ಸಿಬಿಐ ತನಿಖೆ ಮಾಡಬೇಕು. ಕಾರಣ ಲೋಕಾಯುಕ್ತ ರಾಜ್ಯ ಸರ್ಕಾರದ ಅಧೀನದಲ್ಲಿರುವಂತಹದ್ದು. ಸೊ ಹಾಗಾಗಿ ಆ ತನಿಖಾ ಸಂಸ್ಥೆಗಳ ಮೇಲೆ ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಸಂಶಯವನ್ನು ಮೂಡಿಸ್ತಾರೆ. ಇನ್ನು ಡಿನೋಟಿಫೈ ಮಾಡುವಾಗ ಅಧಿಕಾರಿಗಳು ನಿಯಮ ಉಲ್ಲಂಘನೆ ಮಾಡಿದ್ದಾರೆ ಎನ್ನುವಂತಹದ್ದು ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಒಟ್ಟಾರೆ ಮುಡಾ ಹಗರಣದಲ್ಲಿ ಲೋಕಾಯುಕ್ತರ ತನಿಖಾ ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಪಡೆದುಕೊಂಡಿದ್ದಾರೆ.